ನಮಸ್ಕಾರ ಸ್ನೇಹಿತರೆ, ಮೇ 20ರಂದು ಬರುವ ಅತ್ಯಂತ ಪವಿತ್ರವಾದ ವರದ ವಿನಾಯಕ ಚತುರ್ಥಿ ಬಗ್ಗೆ ನಿಮಗೆ ಗೊತ್ತೇ? ಈ ಒಂದು ದಿನದಲ್ಲಿ ಗಣೇಶನ ಕೃಪೆಯಿಂದ ಜೀವನದ ದೊಡ್ಡ ದೊಡ್ಡ ಅಡೆತಡೆಗಳು ದೂರವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಈ ಬಾರಿ ವಿಶೇಷವೇನೆಂದರೆ ಒಂದೇ ದಿನದಲ್ಲಿ 5 ಮಹಾಯೋಗಗಳು ರೂಪುಗೊಳ್ಳುತ್ತಿವೆ. ಈ ದಿನ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿದರೆ ಧನ, ಯಶಸ್ಸು, ಉದ್ಯೋಗ, ವ್ಯವಹಾರ, ವಿವಾಹ, ಆರೋಗ್ಯ ಎಲ್ಲದರಲ್ಲೂ ಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ವರದ ಚತುರ್ಥಿಯ ಮಹತ್ವ ಏನು? ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು? ಯಾವ ನೈವೇದ್ಯ ಅರ್ಪಿಸಿದರೆ ಗಣೇಶ ಬೇಗ ಪ್ರಸನ್ನನಾಗುತ್ತಾನೆ? ಮತ್ತು ಈ ದಿನ ತಪ್ಪದೇ ಮಾಡಬೇಕಾದ ಕೆಲಸಗಳು ಯಾವುವು? ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವರದ ವಿನಾಯಕ ಚತುರ್ಥಿಯ ಮಹತ್ವ. ಸ್ನೇಹಿತರೆ, ಪ್ರತಿ ತಿಂಗಳು ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಆದರೆ ಮೇ ತಿಂಗಳಲ್ಲಿ ಬರುವ ಈ ಚತುರ್ಥಿಗೆ ವಿಶೇಷ ಮಹತ್ವವಿದೆ. ವರದ ಎಂದರೆ ವರಗಳನ್ನು ನೀಡುವವನು. ಅಂದರೆ ಈ ದಿನ ಗಣಪತಿ ಭಕ್ತರ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸುತ್ತಾನೆ ಎಂದು ನಂಬಲಾಗಿದೆ. ಗಣೇಶನು ವಿಘ್ನ ನಿವಾರಕ, ಬುದ್ಧಿದೈವ, ಯಶಸ್ಸಿನ ಸಂಕೇತ. ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸುವ ಪದ್ಧತಿ ಇದೆ. ಏಕೆಂದರೆ ಗಣೇಶನ ಅನುಗ್ರಹ ಇದ್ದರೆ ಕಾರ್ಯಗಳಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂದು ನಮ್ಮ ಹಿರಿಯರು ನಂಬಿದ್ದರು. ಈ ದಿನದ ಪೂಜೆಯಿಂದ ಉದ್ಯೋಗ ಸಮಸ್ಯೆ ಕಡಿಮೆಯಾಗುತ್ತದೆ, ವ್ಯವಹಾರದಲ್ಲಿ ಲಾಭ ಬರುತ್ತದೆ, ಮನೆಯಲ್ಲಿನ ಕಲಹ ಶಾಂತವಾಗುತ್ತದೆ, ಸಾಲಬಾಧೆ ಕಡಿಮೆಯಾಗುತ್ತದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಬಾರಿ ಇರುವ 5 ಶುಭ ಯೋಗಗಳು. ಈ ವರ್ಷ ವರದ ಚತುರ್ಥಿಯ ದೊಡ್ಡ ವಿಶೇಷವೇನೆಂದರೆ 5 ಶುಭ ಯೋಗಗಳ ಮಹಾ ಸಂಯೋಗ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗಗಳಲ್ಲಿ ಮಾಡಿದ ಪೂಜೆ ಅತ್ಯಂತ ಫಲಪ್ರದವಾಗಿರುತ್ತದೆ. ಅಮೃತ ಸಿದ್ಧಿ ಯೋಗ. ಈ ಯೋಗದಲ್ಲಿ ಆರಂಭಿಸಿದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಸರ್ವಾರ್ಥ ಸಿದ್ಧಿ ಯೋಗ. ಧನ, ಕೀರ್ತಿ, ಅಭಿವೃದ್ಧಿಗೆ ಇದು ಉತ್ತಮ ಯೋಗವಾಗಿದೆ. ರವಿ ಯೋಗ. ನಕಾರಾತ್ಮಕ ಶಕ್ತಿಗಳನ್ನು ಕಡಿಮೆ ಮಾಡುವ ಶಕ್ತಿ ಈ ಯೋಗಕ್ಕಿದೆ ಎಂದು ಹೇಳಲಾಗುತ್ತದೆ. ಶುಭಕರಣ. ಪೂಜೆ, ದಾನ ಮತ್ತು ಜಪಗಳಿಗೆ ಅತ್ಯಂತ ಮಂಗಳಕರ. ಶುಭ ನಕ್ಷತ್ರ ಸಂಯೋಗ. ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುವ ಸಮಯ. ಈ ಕಾರಣದಿಂದಲೇ ಈ ದಿನ ಗಣೇಶನ ಪೂಜೆ ಮಾಡಿದರೆ ಅನೇಕ ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಪೂಜಾ ವಿಧಾನ. ಈ ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ ವಸ್ತ್ರ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಕೆಂಪು ಅಥವಾ ಹಳದಿ ಬಟ್ಟೆ ಹಾಸಿ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಇರಿಸಿ. ನಂತರ ದೀಪ ಹಚ್ಚಿ ಗಣೇಶನಿಗೆ ಹೂವು ಅರ್ಪಿಸಿ ದರ್ಬೆ ಹುಲ್ಲನ್ನು ಸಮರ್ಪಿಸಿ. ಗಣೇಶನಿಗೆ ದರ್ಬೆ ತುಂಬ ಅತ್ಯಂತ ಪ್ರಿಯ ಎಂದು ಹೇಳಲಾಗುತ್ತದೆ. ನೈವೇದ್ಯ ಮತ್ತು ಪ್ರಸಾದ. ಸ್ನೇಹಿತರೆ, ಗಣೇಶನಿಗೆ ಮೋದಕ ತುಂಬ ಪ್ರಿಯ. ಆದ್ದರಿಂದ ಈ ದಿನ ಮೋದಕ, ಲಡ್ಡು, ಕಡುಬು, ಬೆಲ್ಲದ ತಿನಿಸು, ಕಾಯಿ ಹೋಳಿಗೆ ಇವುಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಶುಭಕರ. ನೈವೇದ್ಯ ಅರ್ಪಿಸುವಾಗ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಈ ಮಂತ್ರವನ್ನು ಜಪಿಸುವುದು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗಿದೆ. ಮಂತ್ರ: ಓಂ ಗಂ ಗಣಪತಾಯ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ವಿಘ್ನಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ಇನ್ನೊಂದು ಪ್ರಸಿದ್ಧಿ ಶ್ಲೋಕ: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈ ದಿನ ಮಾಡಬೇಕಾದ ದಾನಗಳು. ವರದ ಚತುರ್ಥಿ ದಿನ ದಾನ ಮಾಡಿದರೆ ಪುಣ್ಯ ಫಲ ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ಈ ದಿನ ಅನ್ನದಾನ, ಮಕ್ಕಳಿಗೆ ಪುಸ್ತಕ ದಾನ, ದೇವಸ್ಥಾನದಲ್ಲಿ ತೆಂಗಿನಕಾಯಿ ಸಮರ್ಪಣೆ, ಬಡವರಿಗೆ ಆಹಾರ ಇವುಗಳನ್ನು ಮಾಡುವುದು ಅತ್ಯಂತ ಶುಭಕರ. ತಪ್ಪಿಸಬೇಕಾದ ಕೆಲಸಗಳು. ಈ ದಿನ ಕೆಲವು ಕೆಲಸಗಳನ್ನು ತಪ್ಪಿಸುವುದು ಉತ್ತಮ. ಸುಳ್ಳು ಮಾತನಾಡುವುದು. ಹಿರಿಯರಿಗೆ ಅವಮಾನ ಮಾಡಬೇಡಿ. ಕೋಪ ಕಡಿಮೆ ಮಾಡಿಕೊಳ್ಳಿ. ಮಾಂಸ ಮತ್ತು ಮದ್ಯಾಹಾರವನ್ನು ತ್ಯಜಿಸಿ. ಮನೆಯಲ್ಲಿ ಜಗಳ ಬೇಡ. ಮನಸ್ಸಿನಲ್ಲಿ ಶುದ್ಧಿ ಇದ್ದರೆ ಪೂಜೆಯ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ. ಸ್ನೇಹಿತರೆ, ವರದ ವಿನಾಯಕ ಚತುರ್ಥಿ ಕೇವಲ ಹಬ್ಬವಲ್ಲ, ಇದು ಭಕ್ತಿ, ಶಾಂತಿ ಮತ್ತು ಹೊಸ ಆರಂಭದ ಸಂಕೇತ. ಈ ಪವಿತ್ರ ದಿನ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಅಡೆತಡೆಗಳು ದೂರವಾಗಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.
ಧನ್ಯವಾದಗಳು.